ಸಾಯಿರಾಮ್ ಎಲ್ಲರಿಗೂ. ಲಾಸ್ಟ್ ವೀಕ್ ಬಾಲ್ ವಿಕಾಸ್ ಕ್ಲಾಸ್ ಅಟೆಂಡ್ ಮಾಡಿದ್ರಲ್ಲ, ಎಲ್ಲರೂ ಅಟೆಂಡ್ ಮಾಡಿದ್ರ? ಅದರಲ್ಲಿ ಏನು ಕಲ್ತ್ರಿ ಅಂತ ಪಾಯಿಂಟ್ಸ್ ಹೇಳಬೇಕು. ಓಕೆ, ಒಬ್ಬೊಬ್ಬರಾಗಿ ಪಾಯಿಂಟ್ಸ್ ಹೇಳಬೇಕು. ಜೋರಾಗಿ ಗಟ್ಟಿಯಾಗಿ ಮಾತಾಡಬೇಕು. ಓಕೆ, ಹೇಳು. ನಾವು ಯಾವಾಗಲೂ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು. ಏನಂದರೆ ಅವ್ರು ನೋಟ್ಸ್ ಅನ್ಕೊಂತಿದ್ರೆ ನೋಟ್ಸ್ ಕೊಡೋದು, ಆ ಥರ ಲವಿಂಗ್ ಆಗಿರಬೇಕು. ಹೆಲ್ಪ್ ಮಾಡಬೇಕು ಅನ್ನೋ ಪಾಯಿಂಟ್ ನೀವು ತಿಳ್ಕೊಂಡ್ರಿ. ಓಕೆ, ನೆಕ್ಸ್ಟ್. ವಿ ಹ್ಯಾವ್ ಟು ಬಿ ಇನ್ ಯೂನಿಟಿ ಆ್ಯಂಡ್ ವಿ ಶುಡ್ ನಾಟ್ ಡೂ ಪಾರ್ಶಿಯಾಲಿಟಿ. ವೆರಿ ಗುಡ್. ಯೂನಿಟಿ ಈಸ್ ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಡೂ ಪಾರ್ಶಿಯಾಲಿಟಿ. ಒಬ್ರಿಗೊಬ್ರು ಪಾರ್ಶಿಯಾಲಿಟಿ ಮಾಡಬಾರ್ದು, ಯೂನಿಟಿಯಾಗಿ ಇರಬೇಕು. ಓಕೆನಾ? ಗೋ ಅಂಡ್ ಡ್ರಿಂಕ್ ವಾಟರ್. ಚೇತು. ಎಸ್ ಹರ್ಷಿತಾ. ಟೈಮ್ ವೇಸ್ಟ್ ಇಸ್ ಲೈಫ್ ವೇಸ್ಟ್. ವೆರಿ ಗುಡ್. ವಾಟ್ ಡು ಯು ಮೀನ್ ಬೈ ಟೈಮ್ ವೇಸ್ಟ್ ಇಸ್ ಲೈಫ್ ವೇಸ್ಟ್? ಟೈಮ್ ವೇಸ್ಟ್ ಅಂದರೆ ಲೈಕ್ ನಾವು ಓದ್ಮೇಲೆ ಕಾನ್ಸಂಟ್ರೇಟ್ ಮಾಡಿದಂಗೆ ಬೇರೆ ಕಡೆ ಎಲ್ಲ ಹೋಗಿದ್ರೆ ಅದು ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಲೈಫ್ ವೇಸ್ಟ್ ಕೂಡ ಆಗುತ್ತೆ. ಓಕೆ, ಜನರಲ್ ಆಗಿ ಏನು ಮಾಡ್ತಿದ್ದೀರಾ ನೀವೆಲ್ಲ? ಮನೆಗೆ ಹೋದ ತಕ್ಷಣ ಮೊಬೈಲು, ಟಿ ವಿ ಇದೆಲ್ಲ ನೋಡಿಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಹೌದಾ? ಆಟ ಆಡಬೇಕು, ಆಡ್ಕೊಳ್ಳಿ. ಅದು ಟೈಮ್ ವೇಸ್ಟ್ ಅಂತ ಹೇಳಲ್ಲ. ಫಿಸಿಕಲ್ ಆ್ಯಕ್ಟಿವಿಟಿ ಇರಲೇಬೇಕು. ಸೊ ಆಟ ಆಡೋದು ಕೂಡ ಇಂಪಾರ್ಟೆಂಟ್, ಹಾಗೆ ಓದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ವಿ ಶುಡ್ ನಾಟ್ ವೇಸ್ಟ್ ಅವರ್ ಟೈಮ್. ಓಕೆ, ಟೈಮ್ ವೇಸ್ಟ್ ಈಸ್ ಓಕೆ. నెక్స్ట్ చెప్పమ్మా. క్లాస్ నీట్ వచ్చినాక బ్యాగ్ పారేయకూడదు, నీట్గా పెట్టాలా, అన్నం బాగా చేయాలా, టీవీ చూడకూడదు, ఫోన్ చూడకూడదు. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನು ಹೇಳಿದ್ಲು ಅವಳು? ಸ್ಕೂಲಿಂದ ಬಂದ ತಕ್ಷಣ ನಾವು ಬ್ಯಾಗನ್ನ ಹಾಗೆ ಬಿಸಾಕ್ಬಿಡ್ತೀವಿ. ಹೌದಾ? ನೀವೆಲ್ಲ ಏನು ಮಾಡ್ತೀರಿ? ಬ್ಯಾಗನ್ನ ಹಾಗೆ ಬಿಸಾಕ್ಬಿಡ್ತೀರಿ. ಬಟ್ಟೆ ಡ್ರೆಸ್ ಚೇಂಜ್ ಮಾಡಿದ್ದು ಕೂಡ ಹಾಗೆ ಬಿಸಾಡ್ಬಿಡ್ತೀರಿ. ಅದು ಮಾಡಬಾರ್ದು. ರೆಗ್ಯುಲರಾಗಿ ಬ್ಯಾಗ್ಗೆ ಎಲ್ಲಿ ಜಾಗನೋ ಅಲ್ಲೇ ಬ್ಯಾಗಲ್ಲಿ ಏನಿರುತ್ತೆ, ಬುಕ್ಸ್ ಇರುತ್ತೆ, ಬುಕ್ಸಿಗೆ ಅದರದ್ದೇ ಆದ ವ್ಯಾಲ್ಯೂ ಇದ್ದೇ ಇದೆ. ಸೊ ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ಬುಕ್ಸ್. ಓಕೆ, ಅದರಿಂದ ನಾವು ಕಲಿತೀವಲ್ಲ, ವಿ ಗೆಟ್ ನಾಲೆಜ್ ಫ್ರಮ್ ದ್ಯಾಟ್. ಸೊ ಅದನ್ನು ಬ್ಯಾಗ್ನ ನೀಟಾಗಿಡಬೇಕು. ಲಂಚ್ ಬಾಕ್ಸ್ ಎಲ್ಲ ತೆಗೆದ್ಬಿಟ್ಟು ತೊಳೆಯೋಕ್ಕೆ ಹಾಕಬೇಕು. ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದು ಕೂಡ ನೀಟಾಗಿ ಒಂದು ಕಡೆ ಹ್ಯಾಂಗ್ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಬರಬೇಕು. ಓಕೆನಾ? ಮತ್ತೆ ನೆಕ್ಸ್ಟ್ ಹೇಳು. ವೆರಿ ಗುಡ್ ಪಾಯಿಂಟ್, ಗುಡ್ ಪಾಯಿಂಟ್. ಯಾರನ್ನು ಕೂಡ ಬೈಬಾರ್ದು, ಯಾರನ್ನು ಕೂಡ ಕೆಟ್ಟ ಮಾತಿಂದ ಬೈಬಾರ್ದು, ದ್ವೇಷ ಬೆಳೆಸ್ಕೋಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ಏನು ಮಾಡಬಾರ್ದು? ಸಿಟ್ಟು ಮಾಡ್ಕೋಬಾರ್ದು. ವಿ ಶುಡ್ ನಾಟ್ ಹರ್ಟ್ ಅದರ್ಸ್, ವಿ ಶುಡ್ ನಾಟ್ ಬಿ ಆ್ಯಂಗ್ರಿ ಆನ್ ಅದರ್ಸ್. ಓಕೆ, ಆ್ಯಂಡ್ ಲಾಸ್ಟ್ ಪಾಯಿಂಟ್ ಅವನೇನು ಹೇಳ್ದ? ಅಮ್ಮನ ಮಾತು ಕೇಳಬೇಕು. ಅಮ್ಮನ ಮಾತು ಕೇಳಬೇಕು, ತಂದೆ ಮಾತು ಕೇಳಬೇಕು, ಅಜ್ಜ ತಾತಿಯವ್ರ ಮಾತು ಕೇಳಬೇಕು, ಎಲ್ಲ ದೊಡ್ಡವ್ರ ಮಾತು ಕೇಳಬೇಕು. ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ಎಲ್ಡರ್ಸ್. ವಾಟ್ ವಿ ಶುಡ್ ಡೂ? ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ಎಲ್ಡರ್ಸ್. ಅದೇ ಸಾಯಿರಾಮ್ ಹೇಳೋದು. ಸಾಯಿರಾಮ್ ಏನು ಹೇಳ್ತಾರೆ? ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಮಾತು ಕೇಳಬೇಕು, ಅವ್ರ ಮಾತು ಹೇಳಿದ್ದನ್ನು ನಾವು ಪಾಲಿಸಬೇಕು. ವಿ ಶುಡ್ follow the instructions of elders. We should follow the instructions of elders. ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು. ಕೇಳಿದರೆ ನಮಗೆ ಒಳ್ಳೆ ದಾರಿ, ಒಳ್ಳೆ ಬುದ್ಧಿ, ಒಳ್ಳೆ ಓದು, ಒಳ್ಳೆ ಫ್ಯೂಚರ್ ನಮಗೆ ಸಿಗುತ್ತೆ. ಹೌದಾ? ಓಕೆನಾ?
ಮುಗಿತಾ? ಇನ್ಯಾರಾದರೂ ಹೇಳ್ತೀರಾ? ಇನ್ನೇನಿಲ್ಲಲ್ಲ? ఏం చెప్పు ರೋಹಿತ್. ಲಾಸ್ಟ್ ವೀಕ್ ಕ್ಲಾಸಲ್ಲಿ ಯಾರೋ ಒಬ್ಬರು ಪೂಜೆ ಅಂತಂದರೆ ಏನು ಹೇಳಿದರು? ನೆಮ್ಮದಿ, ಮನಃಶಾಂತಿ, ನೆಮ್ಮದಿಗಾಗಿ ಪೂಜೆ ಮಾಡಿ. ಬೇರೆ ಬೇರೆ ಕಾರಣ ಕೂಡ ಹೇಳಿದರು, ಬಟ್ ಮೇನ್ ಇಂಪಾರ್ಟೆಂಟ್ ನೆಮ್ಮದಿ ಅನ್ನೋದೊಂದು ಕಾನ್ಸೆಪ್ಟ್ ಬಂತಲ್ಲಿ. ನೆಮ್ಮದಿ ಎಲ್ಲಿಂದ ಬರುತ್ತೆ? ಓಂಕಾರದಿಂದ ಬರುತ್ತೆ. ಓಂಕಾರವನ್ನು ಶಾಂತ ರೀತಿಯಿಂದ, ಸೌಮ್ಯ ರೀತಿಯಿಂದ ಹೇಳಬೇಕು. ಗಟ್ಟಿಯಾಗಿ ಜೋರಾಗಿ ಹೇಳಬಾರ್ದು. ಓಕೆನಾ ರೋಹಿತ್? ಓಕೆ, ರೆಡಿ? 1 2 3 ಸ್ಟಾರ್ಟ್. ಓ ಓಕೆ, ಫಸ್ಟ್ ಡೇ ಅಲ್ಲ, ಸ್ವಲ್ಪ ಇನ್ನೂ ರಾಗ ನೀಟಾಗಿ ಬರಬೇಕು. ಆ್ಯಂಡ್ ಯು ಶುಡ್ ಆಲ್ ಸಿಟ್ ಸ್ಟ್ರೈಟ್. ಹೌದಾ? ಸ್ಟ್ರೈಟಾಗಿ ಕೂಡಬೇಕು. ಆ ಕಡೆ ಈ ಕಡೆ ತಿರುಗಿ ನೋಡಬಾರ್ದು. ಕಣ್ಣು ಕ್ಲೋಸ್ ಆಗಿರಬೇಕು. ಕಾನ್ಸಂಟ್ರೇಷನ್ ಇರಬೇಕು. ಅರ್ಥ ಆಯ್ತಾ? ಓಕೆನಾ? ನಿರ್ವಿಘ್ನಂ ಗುರುವೇ ದೇವ ಸರ್ವಕೋಟಿ ಸಮಪ್ರಭ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಕೆ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಕಾರ್ಯೇಷು ಸರ್ವದಾ. ಯಾರು ನೆಕ್ಸ್ಟ್? చెప్పు. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಸೂರ್ಯಕೋಟಿ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಕೆ, ಈಗ ನಾನು ಹೇಳ್ಕೊಡ್ತೀನಿ, ನೀವು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.